ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದಾಗ ಇಬ್ಬರು ಕಾಂಗ್ರೆಸ್ನವರು ಕೂಡ ಅಭದ್ರತೆ ಅಂತಕ್ಕಂಥದ್ದು ಕಿಂಚಿತ್ತೂ ಇಲ್ಲ ಅಂತಕ್ಕಂಥದ್ದು ಪ್ರತಿಪಕ್ಷದವರು ಖಂಡಿತವಾಗಿದೆ ಅಂತಕ್ಕಂಥ ಅಭಿಪ್ರಾಯಪಟ್ಟರು. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬರ್ತಾ ಇದ್ದೇನೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಮೊನ್ನೆಯಿಂದ ಯಾವ್ಯಾವ ಹಂತದಲ್ಲಿ ಮಾತನಾಡಿದ್ರು ಅಂತಂದರೆ ನಿಮ್ಮ ಹೆಣನೂ ಹೊರ್ತೀವಿ, ನಿಮ್ಮ ಪಲ್ಲಕ್ಕಿನೂ ಹೊರ್ತೀವಿ ಅಂತ ಒಂದು ಕಡೆ, ಇನ್ನೊಂದು ಕಡೆ ನನ್ನ ಮುಖ ನೋಡ್ಕೊಂಡು ಮಂಡ್ಯದಲ್ಲಿ ಹೆಚ್ಚು ನೀವು ಗೆಲ್ಸಿದ್ದೀರಾ, ನಿಮಗೆ ಯಾರಿಗೂ ನಿರಾಸೆ ಆಗಲ್ಲ ಅಂತಕ್ಕಂಥ ಹೇಳಿಕೆ. ಹಾಗಾದರೆ ಇದು ಏನನ್ನ ಸೂಚಿಸುತ್ತೆ? ಅಗೈನ್ ಅವರ ಸ್ಟೇಟ್ಮೆಂಟ್ ಮೇಲೆ ವ್ಯಾಖ್ಯಾನ ಮಾಡಬೇಕು. ನಾಗರಾಜ್ ಯಾದವ್ ನೋಡಿ, ಈಗ ಅದು ಅವರು ಕೆಲವು ಜವಾಬ್ದಾರಿಗಳನ್ನು ನಾವು ಕೊಟ್ಟಿದ್ದರು. ಯಾಕಂತಂದರೆ ಎರಡೂ ನಾಯಕರುಗಳು ಇವತ್ತು ಜೋಡೆತ್ತಿನ ಕೆಲಸ ಮಾಡಿ ಕಾಂಗ್ರೆಸ್ನ 136 ಸೀಟ್ ಗೆಲ್ಲಿಸಲಿಕ್ಕೆ ಇಬ್ಬರು ಜವಾಬ್ದಾರರಾಗಿರ್ತಾರೆ. ಓಲ್ಡ್ ಮೈಸೂರಲ್ಲಿ ಇರ್ತಕ್ಕಂಥ ಯಾವುದು JDS ಅಂತಕ್ಕಂಥ ಬೆಲ್ಟ್ ಅಂತ ಹೇಳ್ತಿದ್ರು, ಅವ್ರಿಗೇನು ಅಷ್ಟೊಂದು ರೂಟ್ಸ್ ಇರಲಿಲ್ಲ. JDS ವಾಸ್ ರಿಯಲ್ ಫೈಟರ್ ವಿತ್ ಅಸ್ ಇನ್ ಓಲ್ಡ್ ಮೈಸೂರು. ಅಲ್ಲಿ ಜವಾಬ್ದಾರಿ ತೊಗೊಂಡವರು KPCC ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಸಪೋರ್ಟ್ ಸಿದ್ದರಾಮಯ್ಯ ಮಾಡಬೇಕು, ಅದನ್ನು ಸಕ್ಸಸ್ಫುಲ್ ಕೊಡೋದು. ಮಂಡ್ಯದಲ್ಲಿ ಉದಾಹರಣೆ ಹೇಳಬೇಕಾದ್ರೆ ಸುಮಾರು ಅವರೇ ಡಾಮಿನೇಟ್ ಮಾಡಿದೆ ಅಂತ ಮಂಡ್ಯದಲ್ಲಿ ಹಲವಾರು ಅಸೆಂಬ್ಲಿ ಸೀಟ್ಗಳಿರೋ ಜಾಗದಲ್ಲಿ ಕಾಂಗ್ರೆಸ್ಸಿನ ಬಾವುಟ ಹಾರಲಿಕ್ಕೆ ಡಿ ಕೆ ಶಿವಕುಮಾರ್ ಕೊಡುಗೆ ಬಹಳ ದೊಡ್ಡದು. ಮತ್ತು ಅವ್ರ ಮೇಲೆ ಆ ಸಮುದಾಯ ಅಂತ ಒಂದು ಸಮುದಾಯದಿಂದ ಯಾರು ಯಾವ ಪಕ್ಷ ಕೂಡ ಅಧಿಕಾರ ಬರಲಿಕ್ಕೆ ಎಲ್ಲ ಸಮುದಾಯರು ಅವರ ಕಾಂಟ್ರಿಬ್ಯೂಷನ್ ಒಕ್ಕಲಿಗ ಸಮುದಾಯದ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್ ಅವ್ರು 6% ಕಡಿಮೆ ಆದಾಗ ಅದು 4-5% ನಮಗೆ ಬಂದಿರತಕ್ಕಂಥದ್ದು 1-2% ಅವ್ರಿಗೆ ಹೋಗಿರ್ತಕ್ಕಂಥ ಇರ್ತದೆ ಯಾರಿಗೆ BJP. ಇದು ವಾಸ್ತವಾಂಶ ಅಂದರೆ ಆ ಒಂದು 5% ಆಫ್ ಸ್ವಿಂಗ್ ಟುವರ್ಡ್ಸ್ ಕಾಂಗ್ರೆಸ್ ನಮ್ಮ ಸೀಟ್ಸ್ ರೇಷಿಯೋ ಜಾಸ್ತಿ ಆಗಿರ್ತದೆ. ಹಳೆ ಮೈಸೂರು ಅಂತಕ್ಕಂಥದ್ದು ಬಹಳ ಪ್ರಬಲವಾಗಿ ಫೈಟ್ ಆಗ್ತಾ ಇದ್ದು JDS ಮತ್ತು ಕಾಂಗ್ರೆಸ್ಗೆ ಆಗ್ತಾ ಇರ್ತಕ್ಕಂಥ ವಿಚಾರಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ, ಅದನ್ನು ನಾನು ನಂಬಿಕೆ ಕೊಟ್ಟಿದ್ದೀರಿ. ನನಗೂ ಒಂದು ಅವಕಾಶ ಇದೆ ಮುಂದಿನ ದಿನಗಳಲ್ಲಿ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವ್ರು ಹೇಳಿರ್ತಕ್ಕಂಥ ಎರಡು ಮಾತು ಇಲ್ವೇ ಇಲ್ಲ. ಜನಗಳ ಆಸೆನೂ ಇರ್ಬೋದು, ಯಾಕಂದ್ರೆ SM ಕೃಷ್ಣ ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ನಿಮಗೆ ನಿರಾಸೆ ಆಗಲ್ಲ ಅಂತ ಹೇಳಿದ್ದಾರೆ. ಅದನ್ನ ಹೇಳ್ತೀನಿ, ಬರ್ತೀನಿ. 1999 SM ಕೃಷ್ಣ ಅವರು ಒಂದು ಅವಕಾಶ ಸಿಗ್ತದೆ ಮುಖ್ಯಮಂತ್ರಿ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ. ತದನಂತರ ಒಕ್ಕಲಿಗರಲ್ಲಾಗಿರಬೇಕಾದ್ರೆ ಕುಮಾರಸ್ವಾಮಿ ಅವರಾಗಿರ್ತಾರೆ, ಸಮ್ಮಿಶ್ರ ಸರ್ಕಾರ ಆಗಿರ್ತದೆ, ಅದೆಲ್ಲ ವಿಚಾರಗಳು ನೋಡ್ತೀವಿ. ಕಾಂಗ್ರೆಸ್ನ ಇತಿಹಾಸ ನೋಡಿದಾಗ ಅದಾದ ನಂತರ ಸಿಕ್ಕಿಲ್ಲ ಅವಕಾಶ, ಒಂದು ಅವಕಾಶ ಸಿಗ್ತದೆ. ನನಗೆ ಒಂದು ವೇಳೆ ನಮ್ಮ ಸಮುದಾಯ ನನ್ನ ಕೈ ಹಿಡಿಲಿಲ್ಲ ಅಂದರೆ ಯಾವ ಮಾನದಂಡದ ಮೇಲೆ ನಾನು ಹೋಗಿ ಕೇಳಬೇಕು ಅಂತಕ್ಕಂಥ ವಿಚಾರ ಜನಗಳ ಮುಂದಿಟ್ಟಾಗ ಜನಗಳು ಹೇಳ್ತಾರೆ ಬೇರೆ ಸಮುದಾಯಗಳ ಜೊತೆಗೆ ನಾವು ಸಪೋರ್ಟ್ ಮಾಡ್ತಿರ್ತಕ್ಕಂಥ ಸಪೋರ್ಟ್ನ ಕೊಟ್ಟಿರ್ತಕ್ಕಂಥ ಸತ್ಯ. ಮತ್ತು ವಿಶೇಷವಾಗಿ ಮಂಡ್ಯ ಅಂತಕ್ಕಂಥದ್ದು ಬಹಳ ಕಠಿಣವಾದ ಜಾಗ ಆಗಿರ್ತಕ್ಕಂಥ ಜಾಗ. ಯಾಕಂದರೆ ಅವರ ಬೇರುಗಳು ಸ್ಟ್ರಾಂಗ್ ಇರ್ತಕ್ಕಂಥ ಜಾಗದಲ್ಲಿ JDS ಅದನ್ನು ಭೇದಿಸಬೇಕು ಅಂತಂದಾಗ ಡಿ ಕೆ ಶಿವಕುಮಾರ್ ಅವರ ಕೈಗಿಡಿದ ಸಂದರ್ಭದಲ್ಲಿ ಅದನ್ನೆಲ್ಲ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಕೃತಜ್ಞತಾ. ಭರವಸೆ ಕೊಟ್ಟಿದ್ರು ಅವರಿಗೆ. ಒಂದು ನಿಮಿಷ, ಆ ಒಕ್ಕಲಿಗರ ಜಾಗದಲ್ಲಿ ಅಂದರೆ ಮಂಡ್ಯ ಜಾಗದಲ್ಲಿ ಬಹುತೇಕ ಜನ ಅವರೇ ಇರ್ತಕ್ಕಂಥ ಜಾಗದಲ್ಲಿ ಓಲ್ಡ್ ಮೈಸೂರಲ್ಲಿ ಅವರು ಆ ಮಾತನಾಡಬೇಕು ಅಂತಂದ್ರೆ ಅವರು ಇಲ್ಲಿರ್ತಕ್ಕಂಥ ಕೃತಜ್ಞತಾ ಭಾವನೆಯಿಂದ ಹೇಳ್ತಾ ಇರ್ತಕ್ಕಂಥದ್ದು, ನೀವು ನನ್ನ ನಂಬಿ ಓಟ್ ಚುನಾವಣೆಯಲ್ಲೂ ಪೇಪರ್ ಪೆನ್ನು ಕೊಡಿ ಎಂದಿದ್ರು. ಅದೇ ಕೃತಜ್ಞತಾ ಭಾವನೆಯಿಂದಾಗಿ ನೀವು ನನಗೆ ಮತ ಕೊಟ್ಟಿದ್ದೀರಿ, ನಿಮ್ಮ ಏನಾದರೂ ಆಸೆ ಆಕಾಂಕ್ಷೆಗಳಿದೆ ಅದಕ್ಕೆ ನಿರಾಶೆ ಆಗಲ್ಲ ಅನ್ನೋ ವಿಚಾರ ಹೇಳುವಾಗ ಅವ್ರು ಹೇಳ್ತಾ ಇರ್ತಾರೆ ಕೃತಜ್ಞತಾ ಭಾವನಾ ಮಾತುಗಳನ್ನ ನಾವು ಬೇರೆ ರೀತಿ ಅರ್ಥ ಮಾಡಿಕೊಳ್ಳೋದು ಸರಿ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಚಲವಾದಿ ಅವರೇ, ಒಂದು ವಾಸ್ತವತೆಯನ್ನ ಕಾಂಗ್ರೆಸ್ ಪಾರ್ಟಿ ತಿಳ್ಕೊಂಡಿಲ್ಲ. ಅದಕ್ಕೂ ಮೊದಲು ನಿಮ್ಗೊಂದು ಪ್ರಶ್ನೆ. ಈಗ ಡಿ ಕೆ ಶಿವಕುಮಾರ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪೇಪರು ಪೆನ್ನು ಕೊಡಿ, ನನಗೆ ಅಧಿಕಾರ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದರ ಅರ್ಥ ಏನು, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಏನೋ ಆಗ್ಲಿಲ್ಲ, ಬಿಡಿ, ಅದು ಬೇರೆ ವಿಚಾರ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪವರ್ಫುಲ್ ಪೋಸ್ಟ್ ಇರ್ಲಿ ಸರ್, ಸಕ್ಸಸ್ಫುಲ್ ಆಗಿದ್ದಾರೆ. 5-6% ಮತಗಳು ಸ್ವಿಂಗ್ ಆಗಿದ್ದಕ್ಕೆ ಇದು ಒಂದು ಪ್ರಮುಖ ಕಾರಣ. ಈಗ ಜನಗಳಿಗೆ ನೀವು ನಿರಾಸೆ ಮಾಡಲ್ಲ ಅಂದಾಗ ಜನ ಏನಂತಾರೆ, ಓ ನಮ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಪ್ಪ. ಅದನ್ನೇ ನಾನು ಹೇಳಿದ್ದು, ವಾಸ್ತವತೆಯಿಂದ ದೂರ ಇದ್ದಾರೆ ಅವರು. ಕಾಂಗ್ರೆಸ್ ಪಾರ್ಟಿಯ ವಿರುದ್ಧವಾಗಿ ಜನತಾ ಪಾರ್ಟಿ ಹುಟ್ಟಿದ್ದು. ಭಾರತೀಯ ಜನತಾ ಪಕ್ಷದ ಅಂಗವಾಗಿತ್ತು, ಒಂದು ಅಂಗವಾಗಿತ್ತು. ಹೌದು, ಅದರಿಂದ 80ರಲ್ಲಿ ಹೊರಗೆ ಬಂದು ಭಾರತೀಯ ಜನತಾ ಪಕ್ಷ ಆಯ್ತು, ಜನತಾ ಪರಿವಾರ ಒಡೆದೋಯ್ತು. ಇಷ್ಟೂ ಗುಂಪುಗಳು ಕಾಂಗ್ರೆಸ್ನ ವಿರುದ್ಧವೇ ಹೊರತು ಯಾವತ್ತೂ ಪರ ಇರಲಿಕ್ಕೆ ಸಾಧ್ಯ ಇಲ್ಲ, ಇರಲಿಲ್ಲ. ಓಕೆ, ಈಗ ಅದು ದೊಡ್ಡ ವಿಷಯ ಇದೆ, ಅದು ಬೇಡ. ಕರ್ನಾಟಕದ ವಿಷಯಕ್ಕೆ ಬರೋಣ. ಇಲ್ಲಿ ನಾವು ಈ ಸಾರಿ ಭಾರತೀಯ ಜನತಾ ಪಕ್ಷ ಈ ಮೈಸೂರು ಭಾಗದಲ್ಲಿ ನಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ರಿಂದ ಎಲ್ಲಿ 2,500, 3,000, 4,000 ಬರ್ತಿದ್ವೋ ಅಲ್ಲೆಲ್ಲ 30,000, 35,000, 40,000 ನಮ್ಮ ಗ್ರಾಫ್ ಮೇಲೋಯ್ತು. ಹೌದು, ಯಡಿಯೂರಪ್ಪನವರಿಂದ ಹಿಡಿದು ನಮ್ಮ ಕಟೀಲ್ ಅವರಿಂದ ಹಿಡಿದು ಎಲ್ಲ ನಮ್ಮ ನಾಯಕರು ಸೇರಿ ಆವತ್ತಿನ ದಿನದಲ್ಲಿ ದೊಡ್ಡ ಒಂದು ಯೋಜನೆಯನ್ನು ಮಾಡಿ ನಾವಿಲ್ಲಿ ಹೆಚ್ಚು ಒತ್ತು ಕೊಟ್ಟಿವಿ. ಮಂಡ್ಯದಲ್ಲಿ ಹೆಚ್ಚು ಕಡಿಮೆ ಈ ರೀತಿನೇ ಆಗಿದೆ. ಈಗ ಮೈಸೂರಿಂದ, ಚಾಮರಾಜನಗರದಿಂದ ಇಲ್ಲಿವರೆಗೆ ಕೋಲಾರದವರೆಗೆ ನಾವು ಈ ಭಾಗದಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ರಿಂದ ಏನಾಯ್ತು ಅಂತಂದ್ರೆ ನಮ್ಮ ಮತಗಳು ಹೆಚ್ಚಾಯ್ತು.
ಆ ಮತಗಳು ಯಾವುವು ಅಂತಂದ್ರೆ ಕಾಂಗ್ರೆಸ್ನ ವಿರೋಧಿ ಮತಗಳು. ಅವು ಯಾರು ಕಾಂಗ್ರೆಸ್ನ ವಿರೋಧಿ? ಜನತಾದಳ ಇದ್ದದ್ದು. ಕಾಂಗ್ರೆಸ್ನ ವಿರೋಧಿನೇ ಜನತಾದಳ. ಆದ್ರಿಂದ ಅವರ ಮತಗಳನ್ನು ನಾವು ಹೆಚ್ಚು ಕಿತ್ತಿದ್ರಿಂದ ಕಾಂಗ್ರೆಸ್ನ ಓಟು ಅವ್ರಿಗೆ ಬಿದ್ದು ಅವ್ರು ಗೆದ್ಕೊಂಡಿದ್ದಾರೆ. ಲಾಭ ಅವ್ರಿಗಾಗಿದೆ ನಿಜ. ಆದ್ರೆ ಜನತಾದಳ ಓಟ್ಗಳು ನಾವು ಕಿತ್ಬಿಟ್ವಿ ಅಂತ ಒಳ್ಕೊಳ್ಳೋದು ಇದೆಯಲ್ಲ, ಇದು ಅಷ್ಟು ಬುದ್ಧಿವಂತರಲ್ಲ. ಒಂದ್ ನಿಮಿಷ ನೀವು ಮಾತಾಡಿರಿ. ಅಲ್ಲ ಈ ತರದ್ದು ಅಷ್ಟೇ ಬಂದಿದೆ, ಇಲ್ಲ ಇಲ್ಲ, ಅಂದ್ರೆ ಅವರು ಇದು ಒಂದು ಇವ್ರಿಗೆ ಯಾಕೆ ಹೇಳ್ತಾ ಇದ್ದಾರೆ? ಲಾಭ ನಿಮಗಾಗಿದೆ, ನಷ್ಟ ಇವ್ರಿಗಾಗಿದೆ. ನಮಗೆ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಒಂದು ಅರ್ಥದಲ್ಲಿ ಅವರನ್ನ ಹಾಳು ಮಾಡಿದ್ ನೀವು ಅಂತ ಹೇಳ್ತೀರಿ. ಹಾಳು ಮಾಡೋದ್ರ ಜೊತೆ ಅವ್ರಿಗೆ ಬರ್ತಾರೆ, ಅವ್ರದೇ ಮಾತದು. ನಾವು 104 ಗೆದ್ದಿದ್ವಿ ಮೊದಲು, 36%. ಸಿಂಪಲ್ ಎಕ್ಸಾಂಪಲ್ ನಮ್ಮ ಓಟು 43% ಬರಬೇಕಾದ್ರೆ ಆ ಜನತಾದಳ ಓಟು ಕೂಡ ನಮಗೆ ಬಂದಿರತಕ್ಕಂಥದ್ದು ವಾಸ್ತವಾಂಶ. ನೀವು 36 ನಿಂತಿದ್ದೀರಲ್ಲ, ಒಂದ್ ನಿಮಿಷ ಕೇಳ್ಕೊಳ್ಳಿ, ಕೇಳ್ಕೊಳ್ಳಿ. ಯಾಕೆ ನಿಮಗೆ ಜಾಸ್ತಿ ಒಂದ್ ನಿಮಿಷ ಇರಿ. 30% ಮುಸ್ಲಿಮರ ಓಟು ಅವ್ರಿಗೆ ನಾರಾಯಣ ಸ್ವಾಮಿ ಅವರೇ